ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 4ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಜ್ಞಾನಕ್ಕಿಂತ ಹೆಚ್ಚು ಯಾರಾಗಿರ್ತಾರೆ, ನಮ್ಮ ಜ್ಞಾನವನ್ನು ಯಾರ್ದೋಡಿ ಹೆಂಗೆ ತಿಳ್ಕೊಳ್ಬೇಕು, ಮತ್ತು ಜ್ಞಾನ ಅಂದ್ರೆ ಏನು, ಮತ್ತು ನಮ್ಮ ಹಿರಿಯರಾಗ್ಲಿ ನಮ್ಗಿಂತ ಒಂದು ಮೇಲ್ಪಟ್ಟು ದೊಡ್ಡವರಾಗ್ಲಿ ಏನೇ ಆಗ್ಲಿ ಅವರಿಂದ ನಾವು ಏನೇನೆಲ್ಲ ಕಲಿಬೇಕಾಗುತ್ತೆ. ನಮ್ಮ ಜ್ಞಾನ ಅಂತ ಬಂದಾಗ ನಮ್ಗೆ ಏನೇನೆಲ್ಲ ಏನೇನೋ ಒಂದು ಒಳ್ಳೆ ಉದಾಹರಣೆಗಳು ಏನೇನು ಯಾವ ಥರ ತಿಳ್ಕೋಬೇಕು ಮತ್ತು ಯಾವ ಥರ ಒಂದು ಜೀವನ ಸತ್ಯವನ್ನು ತಿಳ್ಕೋಬೇಕಂದ್ರೆ ನಾವು ಯಾವ ಥರ ಜ್ಞಾನವನ್ನು ತಿಳ್ಕೋಬೇಕಂತ ಈ ಶ್ಲೋಕ 4ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಶ್ರೀ ಕೃಷ್ಣನು ಅರ್ಜುನನಿಗೆ ಕೇಳಿದ, ಸೂರ್ಯ ನಿನ್ನಕ್ಕಿಂತ ದೊಡ್ಡವನಾದರೂ ಸಹ ನೀನು ಹೇಗೆ ಇವರಿಗೆ ನೀನು ಬೋಧಿಸಿದೆ, ಯಾಕೆ ಈ ಥರ ಕಲಿಸಿದೆ ಅಂತ ಅರ್ಜುನನು ಶ್ರೀಕೃಷ್ಣಗೆ ತಿಳಿಸ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನನ್ನ ಒಂದು ಜೀವನದ ಸತ್ಯವನ್ನು ಬೋಧಿಸುವುದಕ್ಕೆ ನಾನು ಜ್ಞಾನವನ್ನು ತಿಳಿಸಿದೆ. ಹಾಗಾಗಿ ನನ್ನ ಹಿರಿಯಾದ ಸೂರ್ಯ ದೇವನಾದ ವಿವಸ್ವತಂ ಅಂತ ಅವರಿಗೆ ನಾನು ತಿಳಿಸಿದೆ. ಹಾಗೆ ನೀನು ಹೇಗೆ ಕಲಿಬೇಕು, ಜ್ಞಾನವನ್ನು ಹೇಗೆ ತಿಳ್ಕೋಬೇಕು ಅಂದರೆ ನಿನ್ನ ಸತ್ಯವನ್ನು ಮತ್ತು ನಿನ್ನ ಜೀವನದ ಚರಿತ್ರೆಯನ್ನು ನೀವು ಬದಲಾಯಿಸ್ಕೊಳ್ಬೇಕಂದ್ರೆ ನಿನ್ನಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಇರಬೇಕು, ನಿನ್ನ ಜ್ಞಾನವನ್ನು ನಿರಂತರವಾಗಿ ಕಲಿತಾ ಹೋಗಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸ್ತಾರೆ. ಆವಾಗ ಅರ್ಜುನನು ಹೋಗಿ ಅದರ ಬಗ್ಗೆ ಏನಿದೆ ಜ್ಞಾನ ಅಂತ ತಿಳ್ಕೊಂಡಾಗ ಅಲ್ಲಿ ಗೊತ್ತಾಗುತ್ತೆ ಶ್ರೀಕೃಷ್ಣ ಪರಮಾತ್ಮ ಇಷ್ಟೆಲ್ಲ ಜ್ಞಾನ ಇದೆಯಾ ಇವ್ರ ಹತ್ರ ಅಂತ ಆವಾಗ ಅರ್ಜುನನು ತಿಳ್ಕೊಳ್ತಾನೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ, ಮತ್ತು ಈ ಶ್ಲೋಕದ ಜ್ಞಾನ ಅನ್ನೋದಂತರೂ ನಾನು ಒಂದು ಒಳ್ಳೆಯ ಉದಾಹರಣೆಗಳನ್ನು ನಿಮಗೆ ತಿಳಿಸ್ಬೋದು. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. 4ನೇ ಶ್ಲೋಕ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ಚರ್ಚಿಸೋಣ ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಬನ್ನಿ ಈ ಶ್ಲೋಕ ಏನಿದೆ ಅಂತ ತಿಳ್ಕೊಳ್ಳೋಣ. ಈ ಶ್ಲೋಕ ಹೇಳುತ್ತೆ, ಅರ್ಜುನನ ಉವಾಚ ಅಂತ ಹೇಳಿದಾಗ ಅರ್ಜುನನು ಅವರಿಗೆ ಪ್ರಶ್ನೆ ಕೇಳ್ತಾನೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಈ ಶ್ಲೋಕ ಹೇಳುತ್ತೆ, ಅಪಾರಂ ಭವತೋ ಜನ್ಮಂ ಪರಂ ಜನ್ಮ ವಿವಸ್ವತಂ ಕಥಾಮಿತದ್ದ ವಿಜಜ್ಞಾನಂ ತತ್ವಮದದ್ವತ ಪೃಕ್ಷ್ಟಾವನಾನಿತಿ. ಇದರ ಅರ್ಥ ಏನಂದ್ರೆ, ಅರ್ಜುನನು ಕೇಳಿದ, ಸೂರ್ಯದೇವನಾದ ವಿವಸ್ವನನು ನಿನಗಿಂತ ಮೊದಲು ಹುಟ್ಟಿದವನು, ಆದಿಯಲ್ಲಿ ನೀನು ಅವನಿಗೆ ಈ ವಿಜ್ಞಾನವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳ್ಕೊಳ್ಳಿ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನ ಹತ್ರ ಕೇಳಿದನು. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳಿದನು, ನಿನ್ನ ಜ್ಞಾನವನ್ನು ನಾನು ಏಕೆ ತಿಳಿಸಿದೆ ಅಂದರೆ ಅವರನ್ನೊಡನೆ ಇರುವ ಒಂದು ಅವಾವಿಕ ಜ್ಞಾನ, ಅಂದರೆ ಅವರಿಗೆ ಜ್ಞಾನ ಇಲ್ಲದರೂ ಸಹ ನಾನು ಜ್ಞಾನಕ್ಕೆ ಅವರಿಗೆ ದಾರಿ ಮಾಡಿಕೊಟ್ಟೆ, ಮತ್ತು ಇಂತಹ ಜ್ಞಾನಗಳನ್ನು ಅವರ ಒಂದು ವಂಶ, ಅಂದರೆ ಅವರ ವಂಶ ಪರಂಪರೆಯಿಂದ ಅವ್ರಿಗೆ ಆ ಜ್ಞಾನ ಮುಟ್ಟಲಿ ಅಂತ ನಾನು ತಿಳಿಸಿದೆ. ಮತ್ತು ಅವರ ಜ್ಞಾನ ಅಂತ ಬಂದಾಗ ಸೂರ್ಯನಿಗೆ ಯಾಕೆ ನಾನು ಇಷ್ಟೆಲ್ಲ ತಿಳಿಸಿದೆ ಅಂದಾಗ ಅವಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ತಿಳಿಸಿದ್ರು, ನೀನು ಸಹ ನನ್ನ ಸ್ನೇಹಿತ ಆಗಿಯ, ನನ್ನ ಭಕ್ತನಾಗಿಯ, ಮತ್ತು ನೀನು ನನ್ನ ಸರ್ವಸ್ವ ಆದರೂ ಸಹ ನಾನು ನಿನಗೆ ಒಂದು ಜ್ಞಾನಾಂತರ ಮುಖಾಂತರ ನಿನ್ನ ಜೀವನಕ್ಕೆ ಸಹಾಯ ಆಗೋ ಥರ ನಿನಗೆ ನಾನು ತಿಳಿಸ್ತೀನಿ. ನಿನ್ನ ಜೀವನದಲ್ಲಿ ಮತ್ತು ನಿನ್ನ ಏನೇ ಆಗಲಿ ನಿನ್ನ ಒಂದು ಉದ್ಧಾರ ಆಗುವ ಒಂದು ಸಂದೇಶವನ್ನು ನಾನು ಜ್ಞಾನ ಮುಖಾಂತರ ನಿನಗೆ ನಾನು ತಿಳಿಸ್ತಿದ್ದೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾರೆ. ಮತ್ತು ಅವರು ನೊಡನೆ ಇರುವ ಜ್ಞಾನ ಅಂತ ಬಂದಾಗ ಒಂದು ಒಳ್ಳೆ ರೀತಿ, ಒಂದು ಗುರುಗಳಾಗಲಿ, ಒಂದು ಏನೇ ಆಗಲಿ, ಒಂದು ತಪ್ಪು ದಾರಿ ಹಿಡಿದಾಗ ನಮ್ಮ ಮಾರ್ಗದರ್ಶನಗಳನ್ನು ನಾವು ಯಾರಿಂದ ಕಲಿಬೇಕಾಗಿದ್ದಾಗ ನಮಗೆ ತಿಳಿಯೋದು ನಮ್ಮ ಹಿರಿಯರಿಂದ ನಾವು ತಿಳ್ಕೊಬೇಕಾಗುತ್ತೆ. ಅಲ್ಲಿ ಜ್ಞಾನ ಅಂತ ಬಂದಾಗ ಹಿರಿಯರು ಮತ್ತು ಕಿರಿಯರಂತ ನಮಗೆ ಅಲ್ಲಿ ಒಂದು ಉದಾಹರಣೆಗಳು ಬರಲ್ಲ. ಯಾಕೆಂದರೆ ನಮಗೆ ತಿಳಿಬೇಕಾಗಿದ್ದು ನಾವು ಯಾರಿಂದ ಜ್ಞಾನವನ್ನು ತಿಳ್ಕೋಬೇಕಾಗುತ್ತೆ. ನಾನು ಈ ಜ್ಞಾನವನ್ನು ತಿಳ್ಕೊಂಡು ನಮ್ಮ ಸಾಧನೆಗೆ ನಾವು ಯಾವ ಥರ ಹೋಗಬೇಕಾಗುತ್ತೆ, ನಮ್ಮ ಸಾಧನೆಗಳು ಅಂತ ನಾವು ಬಂದಾಗ ನಾವು ಏನೇನೆಲ್ಲ ಕಲಿಬೇಕಾಗುತ್ತೆ ಅಂತ ನಾವು ಸಂಪೂರ್ಣವಾಗಿ ತಿಳ್ಕೋಬೇಕಾಗುತ್ತೆ. ಮತ್ತು ನಮ್ಮ ಜೀವನದಲ್ಲಿ ನಾವು ಏನೇನೆಲ್ಲ ಕಲಿಬೇಕಂದ್ರೆ ನಮಗೆ ಒಂದು ತಪ್ಪು ದಾರಿ ಹಿಡಿದಾಗ ನಾವು ಮಾರ್ಗದರ್ಶನವನ್ನು ಯಾರು ಚೆನ್ನಾಗಿ ಜ್ಞಾನ ತಿಳಿಸ್ತಾರೆ, ನಮ್ಮ ಒಂದು ಗುರಿಗೆ ಸಹಾಯ ಆಗುತ್ತಾರೆ, ನಮ್ಮ ಗುರಿಯ ಬಗ್ಗೆ
ಅವ್ರಿಗೆ ಒಂದು ಕುತೂಹಲ ಇರುತ್ತೆ, ಈತ ಏನು ಮಾಡ್ತಾನೆ ಏನಿಲ್ಲ ಅಂತ. ನಾವು ಅವರಿಂದ ಕಲಿಯೋಕೆ ನಾವು ಕುತೂಹಲ ಇರಬೇಕಾಗುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಅಂತ ಬಂದಾಗ ತಪ್ಪು ದಾರಿ ಇಡೋದಕ್ಕಿಂತ ಮೊದಲು ನಿಮ್ಮ ಮಾರ್ಗದರ್ಶನಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ಯಾಕಂದರೆ ಮಾರ್ಗದರ್ಶನಗಳೇ ನಮ್ಮ ಜೀವನದ ಒಂದು ಉದ್ಧಾರ ಆಗುವ ಒಂದು ಒಳ್ಳೆ ಉದಾಹರಣೆಗಳು ಆಗಿರ್ತವೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಥರ ಏನಾದರೂ ನಡೀತಾ ಇದ್ದರೆ, ತಪ್ಪು ಹಾದಿ ಹಿಡಿದ್ರೆ, ನೀವು ಹೀಗೆ ಒಂದು ಸರಿಯಾಗಿ ಒಂದು ದಾರಿಯನ್ನು ಹುಡುಕೊಂಡ್ರೆ ನಿಮ್ಮ ಜೀವನವನ್ನು ಒಂದು ಒಳ್ಳೆ ಸಂದೇಶವನ್ನು ಕೊಡೋದಕ್ಕೆ ಒಂದು ಉದಾಹರಣೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ಒಂದು ಏನನ್ನಾಗಲಿ ಒಂದು ಅರ್ಥಪೂರ್ಣ ಏನಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಅರ್ಥಪೂರ್ಣ ಅಂತ ಬಂದಾಗ ನಮಗೆ ತಿಳ್ಕೊಳ್ಳೋದು ಏನಂತ ನಾವು ಶ್ರೀ ಕೃಷ್ಣ ಪರಮಾತ್ಮ ಒಂದು ಸಣ್ಣದಾಗಿ ಸಂದೇಶ ನಮಗೆ ತಿಳಿಸಿದ್ದಾರೆ, ನೋಡ್ಕೊಳ್ಳೋಣ ಬನ್ನಿ. ನಮಗೆ ಸಂದೇಶ ಅಂತ ಬಂದಾಗ ವಿನಯಪೂರ್ವಕವಾದ ಪ್ರಶ್ನೆ ಮಾಡೋದನ್ನು ಕಲಿಸುತ್ತದೆ. ಬದುಕಿನಲ್ಲಿ ಏನನ್ನಾದರೂ ಸಾಧಿಸಬೇಕಂದ್ರೆ ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ಒಪ್ಪಿಕೊಳ್ಳುವ ಪ್ರಾಮಾಣಿಕತೆ ಮತ್ತು ಅದನ್ನು ತಿಳ್ಕೊಳ್ಳುವ ಕುತೂಹಲ ಎರಡೂ ಇರಬೇಕು. ಅಂದರೆ ಈಗ ನನಗೆ ಒಂದು ಅರ್ಥದ ಬಗ್ಗೆ ನನಗೆ ಗೊತ್ತಿಲ್ಲ, ಏನೋ ಒಬ್ರು ಕ್ವಶನ್ ಕೇಳಿದ್ರು ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ನಾನು ಪ್ರಾಮಾಣಿಕತೆ ಆಗಿ ತಿಳ್ಕೋಬೇಕಾಗತ್ತೆ. ಒಂದು ಪ್ರಶ್ನೆ ನನಗೆ ಏನಾದರೂ ಗೊತ್ತಿದ್ರು ಸಹ ನಾವು ಗೊತ್ತಿಲ್ಲ ಅಂದರೆ ಅದು ಒಂದು ಅಪಾಯಕಾರಿ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಅದಕ್ಕಂದ್ರೆ ನಮಗೆ ಗೊತ್ತಿದ್ದ ಜ್ಞಾನವನ್ನು ಸಾಕಷ್ಟು ಜನಗಳಿಗೆ ತಿಳಿಸ್ಬೇಕಾಗುತ್ತೆ. ನಮ್ಮಲ್ಲಿ ಜ್ಞಾನ ಇದ್ರೂ ಸಹ ಇನ್ನೊಬ್ರಿಗೆ ನಾವು ತಿಳಿಸೋದೇ ಇದ್ರೆ ಅದು ಒಂದು ಅಪಾಯಕಾರಿ ಆಗುತ್ತೆ ಅಂತ ನಾವು ಈ ಶ್ಲೋಕದಿಂದ ತಿಳ್ಕೋಬೇಕಾಗುತ್ತೆ. ನೀವೇನಾದರೂ ನಿಮ್ಮ ಜೀವನದಲ್ಲಿ ಈ ಥರ ನಡೀತಾ ಇದ್ರೆ, ನಿಮ್ಮ ಯಾರೇ ಆಗಲಿ ಏನೇ ಇರಲಿ, ನಿಮ್ಮ ಜ್ಞಾನವನ್ನು ಒಳ್ಳೆ ದಾರಿಯಿಂದ ತಿಳ್ಕೊಳ್ಳಿ, ನಿಮ್ಮ ಮಾರ್ಗದರ್ಶನವನ್ನು ಒಳ್ಳೆಯವರಿಂದ ಕಲೀರಿ ಅಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಈ ಶ್ಲೋಕ ನಾನು ಇಲ್ಲಿಗೆ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡಿ ನಾವು ಮುಗಿಸೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.